ನಿಮಗೇನು ತ್ರಾಸ ಆಯ್ತು ನಾ ನಿಮ್ಗಲ್ಲಿ ತ್ರಾಸ ಆಗತ್ತೆ ಮತ್ತೆ ಏನೇನೋ ಕಟ್ಟುಕೊಂಡು ಮಂಚಿನ ಮೇಲೆ ಮರಿ 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 ಗಿರಿ ಮಕ್ಕಳು ಆಟ ಮಾಡಿ ಕೆರಿಗರ ಬಾವಿಗರ ಬಿರುಗಾಯ ಪರಪತಿ ಬಂದ ಯಾರು ಒಂಟಿ ಅಂಗಿ ಅಪರಾತ್ರಿ ಹೊತ್ತಿನಲ್ಲಿ ನಡೋಡಿ ಗಂಡ ಸತ್ತ ರಂಟಿ ಗೈತಿಲ್ಲ ಈ ಜೋಗಿ ಏನ್ ಮಾಡ್ತಾ ಮನುಷ್ಯ ನಿನಗೇನಾಗಿದೆ ಗಂಡನ ಮನೆ ಹೇಳು ಆ ನನ್ನ ಮಗ ಬುದ್ಧಿ ಕಲಿತನ ಈ ನಮ್ಮನೆ ಇಷ್ಟು ಬರಲಾಯ್ತು ಗಂಡ ಹೆಂಡತಿ ಜೀವನ ಹೌದು ನಿನ್ನ ಗಂಡ ಯಾರು ಏನು ನನ್ನ ಗಂಡ ದಿನ ಆದ್ರೂ ಎಷ್ಟೆಗ ಬಾಯಿ ಬಿದ್ದ ದೇವಸಿ ಮುಂಡೆ ಮಗ ಇನ್ನು ಒಂದು ಜಾಗ ಅಯ್ಯೋ ಕನಿಸಿಗೆ ನಿನ್ನ ಮದುವೆ ಮಾಡಿ ಕಳಿದ್ರ ಕನಿಷ್ಠ ಬಾಯಿ ಬಿದ್ದ ಗಂಡ ನಾನೇ ಭೂಪತಿ ರಂಗ ಹಲೋ ಕನಿಷ್ಠ ಬಾಯಿ ಬಿದ್ದ ಗಂಡ ನಾನೇ ಭೂಪತಿ ರಂಗ ಎಣ್ಣೆ ಅದ ಮೂಮೆಂಟ್ ಈ ಗೌರವಲ್ಲಿ ಈ ಊರು ಪಂಚಾಯತ್ ಅವರು ವಾಚನೆ ಅರ್ಥ ಗೋರ್ಕಂತ ನೆನೆಸಿದ್ದಾರೆ ನೋಡು ಅಂತೂ ಕನಸು ಬಿದ್ದಿದ್ದು ನೀನು ಬದುಕಿ ರಾತ್ರಿ ಆಯ್ತು ರಕ್ತ ಯಾಕೋ ಜಾಸ್ತಿ ಮತ್ತೆ ಇದೆ ಸ್ವಲ್ಪ ಬೆಚ್ಚ ಮಾಡಿದ್ರೆ ಬೇಸುತ್ತಲ್ಲ
ಹಿಂಗಕ ಮಾತಿದ್ದಿ ಮಗ ಹಿಂಗಕ ಮಾತಿದ್ದಿ ಮಗ ಬಿಸಿ ಮಗ ಹೇಳಿಕೊಟ್ಟಿದ್ದ ರಾತ್ರಿ ನಿಂದ ಬೆಲ್ಲ ಕೊಟ್ಟಿದ್ದ ಹುಡುಗಿನಿಲ್ಲ ಮರಿ ನೋಡಿ ರಾಧಿ ಕನಸಿದತ್ತಳ ಹುಡುಗಿನಿಲ್ಲ ಕೈದ ನೋಡಿ ನನ್ನ ನೆನಪಿದತ್ತಳ ಹಿಂಗಕ ಮಾತಿದ್ದಿ ಮಗ ಹಿಂಗಕ ಮಾತಿದ್ದಿ ಮಗ ಪ್ರೀತಿ ಪಾಠ ಏನು ಕೊಟ್ಟಿದ್ದ ರಾತ್ರಿ ನಿಂದ ಬೆಲ್ಲ ಕೊಟ್ಟಿದ್ದ ಏನು ಮಾಡಿದ್ರೆ ಬಡ್ಡಿ ವ್ಯಾಪಾರ ಮಾಡೋಣಪ್ಪ ಅಲ್ಲ ನಾವು ಬಡ್ಡಿ ಕೈಯಾಗ ಅಲ್ಲ ಅದ್ರಾಗ ಇಸ್ಕೊಂಡಾರ ಬಡ್ಡಿ ಈ ಮಗ್ಗ ಬಡ್ಡಿ ಚಕ್ರ ಬಡ್ಡಿ ನಾವು ಅಲ್ರಿ ಏನು ಅಯ್ಯೋ ಇಬ್ಬರು ನಾವು ಹಿಂಗಾದ್ರ ಬಗೆಯಲ್ಲಿ ಬಡ್ಡಿ ಬಂಗಾರಪ್ಪ ಏನಂತ ಮಕ್ಕಳು ಸಿಗಲಿ ಚಟ್ಟ ಕಟ್ಟಿ ಬಡ್ಡಿ ಬಂಗಾರಪ್ಪ ಅಲ್ಲ ಏನೋ ಮನೆ ಜಾನ್ ಸೇರಿ ಯಾರ ಬೇಡ ಏನು ಗೊಂಬೆ ಮಾಡಿ ಏನು ಮಾಯ ಬಂದು ಕಾಣೋ ಮತ್ತೆ ಸಿನಿಮಾ ಮಾಡಕ್ಕೆ ಮಾಡ್ಕೊಂಡು ಮತ್ತೆ ಮನೆ ನಡೀತಲ್ಲ ನಾಟಕ ನಾಟಕ ಮಾಡಿ ಇಲ್ಲೇ ಬಿಡ್ತಾ ಇರೋದು ಯಾವ್ದೈತೆ ನಾಟಕ ಸಿಕ್ಕವನೇ ಕಾಣ ಇವನ
ಗಾಳಿ ಕಡೆ ಆಡೋ ಸೆಕೆ ಬಾಳ ಅಲ್ಲ ಜಂಬಿನ ಇಲ್ಲಿ ಇರ್ಬೇಕಂದ್ರ ನೀವು ನಮ್ಮ ನಾಡಿನಾಗ ಮಾಡೋ ಮಾತುಗಳು ಹೆಂಗೆ ಬಾರಿ ಮಸ್ತ್ ಐತೆ ಹುಟ್ಟಿ 60 ವರ್ಷ ಆತ ಇವಾಗ ನಮ್ಮ ಜೀವಕ್ಕೆ ಸ್ವಲ್ಪ ನೆಮ್ಮದಿ ಸಿಗ್ತಿ ನೋಡಿ ಅಲ್ಲ ನಮ್ಮ ಗೊಂಬೆ ಆಗಬೇಕು ಜೀವ ಅಂತ ಹೆಣ್ಣು ಎಷ್ಟು ಚಂದ ಅಂತ ಕಪಿಗೆ ನೋಡಿದ್ರೇನ್ರಿ ಮಾಸ್ಟರ್ ಕಪಿಗೆ ನೋಡಿದ್ರಿ ಇಲ್ಲ ಕತ್ತಲ ಕಾಣ್ಲಿಕ್ಕೆ ಇರಲ್ಲ ಕಪ್ಪಿಗೆ ಮನ್ಯಾಗ ಮಾಡ್ತಿರ್ಬೇಕು ನಾವು ಮುಂಜಾನೆ ಹುಡುಕಿದ್ರೆ ಆತು ಸಂಧ್ಯಾಗ ಆದ್ರೆ ಗೊಂಬಿನ ಬಾರಿ ಐತೆ ಇನ್ನೊಮ್ಮೆ ಮತ್ತೆ ನೋಡಮ್ರಿ ಮಜಾ ನೀವು ತಯಾರಾಗಿ ನೋಡಾಕ ಮನಸ್ಸು ಬರಬೇಕು ಮುಂದಿನ ಬಾಳ ಆದ್ರೆ ಏನು ಮಾಡಬೇಕು ಬಮ್ಮಿ ಇನ್ನೊಮ್ಮೆ ಮಜಾ ಮುಂಜಾನೆ ನೋಡಿ ಮಾಯಾ ಬಜಾರಿ ಇನ್ನೂ ಸ್ವಲ್ಪ ಚಾಕ್ರಿ ಮಾಯದ ನನ್ನ ಮಾಯ ಮಾಡಿ ಮಂಜಾನ ಮಕ್ಕ ಮೊದಲು ಇಲ್ಲ ಜಾಗ ಬಡ್ಡಿ ರೊಕ್ಕ ರತ್ನ ಬಂಗಾರಪ್ಪ ಮಾಡೋ ಕೇಳ್ತಲ್ಲ ನಡಿ ಹೋಗೋಣ ಶರ್ಮಣ್ಣನವರೇ ಹೇಳಿ ಧರ್ಮಣ್ಣನವರೇ ನದಿಯಲ್ಲಿ ಶೋಧನೆ ಮಾಡಿದ ಶವ ಮಾತ್ರ ಸಿಗಲಿಲ್ಲ ಆದರೆ ಯಾವುದೋ ಶವ ಮುಖ ಸರಿಯಾಗಿ ಗುರುತು ಸಿಗಲಿಲ್ಲವೆಂದು ಹೋಗಿ ನೋಡಿದರೆ ಮುನ್ಸಿಪಾಲಿಟಿಯವರು ಶವವನ್ನು ದಾನ ಮಾಡಿದ್ದಾರೆ ಅಲ್ಲಿ ಈ ಉಂಗುರ ಸಿಕ್ಕಿದೆ ಈ ಉಂಗುರ ನಿಮ್ಮದೇ ಈ ಉಂಗುರ ನನ್ನ ಪತಿ ಏನಾಯ್ತು ನನ್ನ ಪತಿ ದೇವರಿಗೆ ಸಾರಿ ಅಮ್ಮ ಧರ್ಮಣ್ಣನವರೇ ಈ ಉಂಗುರ ಶಂಕರದೇ ಆಗಿರುವುದರಿಂದ ಆ ಶವ ಶಂಕರ್ ಸತ್ತು ಹೋಗಿದ್ದಾನೆ ಅಂಡರ್ಸ್ಟ್ಯಾಂಡ್ ನಡೆ ನನ್ನ
ಅಯ್ಯೋ ದೇವರೇ, ಇದು ಎಂತ ಶಿಕ್ಷೆ ನನ್ನ ತಂಗಿಗೆ? ತಂಗಿ ಜೀವಿತದಲ್ಲಿ ಇಂಥ ಶಿಕ್ಷೆಯನ್ನು ಅನುಭವಿಸಬೇಕೆಂದು ಬರುತ್ತಿರುವಾಗ ಅಂತೆಯೇ ನಿನಗೆ ಈ ಶಿಕ್ಷೆ ಬಂದಿದ್ದೇನಮ್ಮ. ಬಂದಿದ್ದೆಲ್ಲ ಬರಲಿ. ಇದು ಒಂದು ಕೆಟ್ಟ ಕನಸನ್ನು ಮರು ಶಾಂತವಾಗಮ್ಮ. ನನ್ನ ಮಾಂಗಲ್ಯದಲ್ಲಿ ಚೌಕೋದಿ ಬಂದ್ರೆ ಎಲ್ಲಿದೆ ಸಮಾಧಾನ? ಅವರೇ ಇಲ್ಲ ನಾನು ಸೀತಾ ತಂಗಿ ಪ್ರಾಣ ಪ್ರಾಣಗಳು ಮಹಾಪಾಪ. ಸತ್ವ ಸ್ವರ್ಗ ಸೇರುವುದರಿಂದ ಮನೆ ಮನೆ ಮಾನವ ನಿನ್ನ ಕೈಯುವ ನಿನ್ನ 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 ಮುತ್ತೈದೆಯರ ಮುತ್ತೈದೆತನವನ್ನು ಕಳೆದುಕೊಂಡು ಸುಮಂಗಲಿಯಲ್ಲಿ ಈ ಸಮಾಜ ಗಂಡಸರರೆಂದು ಕರೆಯುವರಲ್ಲ. ನಾನು ಇಲ್ಲಿ ಗಂಡಸರರೇ ಅಲ್ಲ. ಸೀತಾ, ಹೀಗೆ ಕೆಟ್ಟವರಿಗೆ ಮಾತನಾಡಿ ನನ್ನ ಮನದ ಅಂತರಾಳಕ್ಕೆ ಮುಳ್ಳಿನಂತೆ ನೇತಿವೆಯೇನಮ್ಮ. ಅಯ್ಯೋ ದೇವರೇ, ಅಯ್ಯೋ ನನ್ನ ತಂಗಿಯ ಸಮಾಜದಲ್ಲಿ ಗಂಡ ನೀನ್ ಯಾಕೆ ಅಳ್ತಾ ಇದ್ದೀಯ? ಅತ್ತಿಗೆ, ನೀವಾದ್ರೂ ನಿಮ್ ತಂಗಿ ಇದೆಯಾ ಅಂದ್ರೆ ನೀನ್ ಯಾಕೆ ಅಳ್ತಾ ಇದ್ದೀಯ ಅಂತ ಕೇಳಿ ಅತ್ತಿಗೆ. ಯಾಕೋ ಚಿಕ್ಕಮ್ಮ ಹುಚ್ಚಿಡುವಂತೆ ಮಾತಾಡ್ತಾ ಇದ್ದಾಳೆ. ಬೇಗ ಬಳಿ ನಾನು ಅವ್ರ ಹತ್ರ ಹೋಗಿ ನನ್ಗೆ ಸೀರೆ ತಂದು ಕೊಡು ಅಂತ ಕೇಳ್ಬೇಕು. ನೀನು ಅವ್ರ ಹತ್ರ ಕರ್ಕೊಂಡು ಹೋಗಲ್ಲ, ಅವ್ರ ಹತ್ರ ಕರ್ಕೊಂಡು ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ಬೇಕು. ಇವಳ ಹಣೆಯಲ್ಲಿ ಸಿಂಧೂರವಿಲ್ಲ, ಇಂದು ಇವಳ ಕೊರಳಲ್ಲಿ ಮಾಂಗಲ್ಯವಿಲ್ಲ, ಇಂದು ಇವಳ
ನನ್ನ ಕೈಯಲ್ಲಿ ಮುತ್ತಿಗೆ ಬಳೆಗೈನ. ಈಗ ಹೋದರಲ್ಲ ಆಸ್ಪತ್ರೆಗೆ ತಂಗಿಯನ್ನು ಕರೆದು ದುಃಖದಲ್ಲಿ ನಾನು ಮಾಡಿದ ಕುತಂತ್ರಕ್ಕೆ ಶಂಕರ ಬಲಿಯಾದ. ಸಾಕಷ್ಟು ಹಣ ಕೊಟ್ಟು ಆತ್ಮಹತ್ಯೆಯೆಂದು ಈ ಕೇಸ್ ಮುಚ್ಚಲೇಬೇಕು. ಇಲ್ಲವಾದರೆ ನಾನು ಬದುಕುವುದೇ ಕಷ್ಟ. ಮೊದಲು ಮತ್ತೆ ಕಿಡಿಯೆಬ್ಬಿಸಿ ಸೋದರರ ಸ್ನೇಹಕ್ಕೆ ಕೊಟ್ಟು ಹಾಕಿ ಇವಾಗ ಮಾಡಲೇಬೇಕು. ಇಲ್ಲವಾದರೆ ನಾನು ಬದುಕುವುದೇ ಕಷ್ಟ. ಅದಕ್ಕಾಗಿ ತಂದಿರವೇ ತಲೆಯಲ್ಲಿರುವ ಮೆದುಳೆ ಬದಲಾಗಿಸುವ ಈ ಮತ್ತಿನ ಔಷಧಿ. ಇದೇ ನನ್ನ ಮುತ್ತಜ್ಜಿಯ ಚಮತ್ಕಾರ. ಭಾರತಿ ಭಾರತಿ ದೇವೇಂದ್ರ ಮಾಮ ಬನ್ನಿ ಮಾಮ ಕುಳಿತುಕೊಳ್ಳಲು ಬಂದಿಲ್ಲ. ಈಗ ಸೀದಾ ಆಸ್ಪತ್ರೆಗೆ ಕರೆದು ಅರಿತು ಅಡಿಯಿಟ್ಟು ಬಂದಿರವೆ. ನೀನು ಹಿಂದೆ ಮಾತುಕತೆ ನಡೆಯಬೇಕಾದರೆ ಸಮಯ ಇದನ್ನು ಧರ್ಮಣ್ಣನಿಗೆ ನೆಗೆದು ಅಣ್ಣ ತಮ್ಮಂದಿರ ಮಧ್ಯೆ ನಡೆಸಬೇಕು. ಶೀಲದ ಸಂಶಯ ಜಾಲದ ಕಟ್ಟುಕತೆ ನಂತರ ಭಿನ್ನ ಗೋಡೆ ಧರ್ಮಣ್ಣ ದಾರಿದ್ರನೆಂದು ಅಪವಾದ ಹೊರಿಸಿ ಹೊರಗಾಕನು ಶೋಷ. ಮಾಮ ನಾನು ಏನು ಅರಿಯದ ಅಬಲೆ. ನಿನ್ನ ಮಾತಿನಲ್ಲಿ ನಾನು ನಟಿಸುವೆ. ನನ್ನ ಭಾವನೆಗೆ ಔಷಧಿಯನ್ನು ಕುಡಿಸಿ ಮತ್ತಿನಲ್ಲಿ ಈ ಮನೆಯಿಂದ ಹೊರಹೋಗಿಸುವೆ ನಾನು. ನನ್ನ ಆಸೆಯಂತೆ ನಡೆಯುವ ನಾಟ್ಯಮಯೂರಿ ಧರ್ಮಣ್ಣ ಬರುತ್ತಾನೆ. ಈ ಕೆಲಸವನ್ನು ಎಚ್ಚರಿಕೆಯಿಂದ ಯಾರಿಗೆ ಸಂಶಯ ಬಾರದಂತೆ ಮಾಡಿ ಮುಗಿಸು. ಅಂತೂ ದೇವರು ನನ್ನ ತಂಗಿ ಬೇಗ ಬೇಗ ಈ ಸಂತೋಷದಲ್ಲಿ ಗ್ಲಾಸ್ ತೆಗೆದುಕೊಂಡು ಆಗ್ಲಿ ಬಾಬಾ ಈಗಲೇ ತರ್ತೀನಿ. ಅಂತೂ ನನ್ನ ತಮ್ಮನ ಕೈ ಹಿಡಿದು ನನ್ನ ಮನೆಗೆ ಬಂದ ನೀನು ನನ್ನ ಮನೆಯ ಭಾಗ್ಯಲಕ್ಷ್ಮಿಯಮ್ಮ. ಏನು ತೆರೆಯಲ್ಲಿ ಚಕ್ರ ಕಣ್ಣಿಗೆ ಕಟ್ಟಲು
ನಿನ್ನ ದೇಹದ ಕಾಂತಿಯನ್ನು ನೋಡುತ್ತಿದ್ದ ಹಾಗೆ ನನ್ನ ಹೃದಯದಲ್ಲಿ ನೂರಾರು ಕಾಮ ಬಾಣಗಳು ಪುಟದೇಳುತ್ತಿದೆ. ಬೇಗ ವಿಶ್ವೇಶ್ವರದೊಳಗಾಗಿ ನಿನ್ನ ತೋಳ ತಟ್ಟಿಯಿಂದ ಹತ್ತಿಕೊಂಡು ಸುಖ ನೀಡು ಬಾಬಾ. ಭಾರತಿ ನಾನೇ ಅಮ್ಮ ಏನು ತಿಳಿಯಲಾರದೆ ನಿನ್ನ ನಮ್ಮನಕ್ಕೆ ಪಾಪಿ ನನ್ನ ಮಗನೇ ಕ್ಷಮಿಸಬೇಕಂತೆ. ನೀವು ಬಂದಿದ್ದಕ್ಕೆ ನನ್ನ ಶೀಲ ಉಳಿದೋಯ್ತು ಎಂದಿದ್ದೆ. ಸಾಧಿಸಿರು ಮುನಿಯದು ನನ್ನ ಶೀಲ. ಈ ಚಂದನ ಇಲ್ಲಿ ನಡೆದ ಕಣ್ಣಾರೆ ಕಂಡ ಮೇಲೆ ನನ್ನ ಅಣ್ಣನಾಗಿ ಹೇಳ್ತೀಯ. ಇಂದು ಬಯಲಿಗೆ ಏನನ್ನ ಇದೆಲ್ಲ ನೀನು ಅತ್ತಿಗೆ ಮುಟ್ಟಲು ಹೋಗಲು ನಿಜಾನ? ಏನಂತ ಹೇಳಲಮ್ಮ, ಈ ಎಲ್ಲ ರುಚಿ ಮಾತಿನಂದೆ ಸೂಜಿಯಿಂದ ಸುತ್ತಿದರೆ ಸಹಿಸಲಾರನಮ್ಮ. ಇಷ್ಟು ಮಾತ್ರ ನಿಜ. ನಾನು ಯಾವ ಕಾಮ ಚೇಷ್ಟೆಯ ಚೆಲ್ಲಾಟದಲ್ಲಿ ತೊಡಗಲಿಲ್ಲ. ಕಾಮಚೇಷ್ಟೆ ತೊಡಗಲಿಲ್ಲವಂತೆ. ಯಾಕೆ 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 ಹೇಳ್ತಿರುವೆ? ಇಲ್ಲಿ ನಡೆದ ಖಂಡಿತ ನನ್ನ ಹೆಂಡತಿಯ ಮಾತು ಪಾಪಾತ್ಮ ಕಟುಕ ಎಷ್ಟು ದಿನದಿಂದ ಒಂದವಾಗಿ ಏನಪ್ಪ ನಿನ್ನ ಮಾತಿನ ನುಡಿ? ನನ್ನ ಒಡ ತಮ್ಮನ ಬಾಯಿಯಿಂದ ಮಾತುಗಳನ್ನು ಕೇಳಿ ನನ್ನ ಹೃದಯದಲ್ಲಿ ಬೆಂಕಿಯಿಂದ ಸುಟ್ಟಂತಾಯಿತು. ಸಾಕಪ್ಪ, ಮುಂದೆ ಮಾತನಾಡಬೇಡ. ಈ ನಿನ್ನ ಅಣ್ಣ ಮೇಲೆ ನಿನ್ನ ಹೆಂಡತಿ ಕ್ಷಣಾಂತರದಲ್ಲಿ ಆಯುಧಗಳನ್ನು ಮಗನ ಔಷಧವನ್ನು ಹಾಕಿ ಈ ರೀತಿ ನಾನು ಆಡಿಸಿ ಈ ಧರ್ಮವನ್ನು ಕಾಮಕಾಮನಾಗಿ ಮಾಡಿದಳು ಈ ನಿನ್ನ ಶಿರೋಮಣಿ. ನೀನೇ ಭಾರಿ ಧರ್ಮರಾಜನ ಕುಡಿ ಭಲೆ 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 ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ಭರತ ನನ್ನನ ಪಾದ ದೇವರೆಂದು ರಾಜ್ಯಭಾರ ಮಾಡಿದ. ಅದರಂತೆ ನಾನು ನನ್ನ ಪಾದ ದೇವರೆಂದು ನಂಬಿ ನಡೆದೆ. ಇಷ್ಟು ದಿವಸ ಆದರೆ ನೀನು ನಡು ನನಗೆ ಮೋಸ ಮಾಡಿ ನನ್ನ ಹೆಂಡತಿ ಮೇಲೆ ಕೈ ಹಾಕಿ ಈ ಧರ್ಮರ ಮನಕ್ಕೆ ನನ್ನ ಅಲ್ಲ
ಅಲ್ಲ ಅಲ್ಲ ಕಾಮುಕ ಪಶು ಪ್ರತ್ಯಕ್ಷ ಕಂಡ ದೃಶ್ಯ ಏನು ಕಾಮಕ ಅಪರಪರಕ್ಷವಾಗಿಲ್ಲ ನಾನೇನು ತಮ್ಮನ ದೇವತೆಯನ್ನು ಎಂದಿದ್ದ ಶ್ರೀರಾಮಚಂದ್ರ ತಮ್ಮನ ಹೌದಲ್ಲ, ಈ ಮನೆಗೆ ಹಿರಿಯರಾದ ಅಣ್ಣ, ಈ ಮನೆ ತನ್ನ ಗೌರವವನ್ನು ಮನೋಭಾವ ಮಾಡಲಾರ. ಪರಸ್ಪರರಲ್ಲಿ ತಾಯಿ ಸಮಾನವಾಗಿ ಕಾಣುವ ಈ ನನ್ನ ಈ ಮನೆ ಹೆಣ್ಣು ಮಗಳ ಮೇಲೆ ಹಾದರ ಹಾಕುವಷ್ಟು ನೀಚನಲ್ಲ. ಅಣ್ಣನ ಮಾತನ್ನು ನಂಬಲ್ಲ. ಈ ವಿಷಯದಲ್ಲಿ ನೀನೇನಾದರೂ ಭಾಗಿಯಾದರೆ ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಮನೆ ಹೊರಟು ಹೋಗುತ್ತೇನೆ. ನೀವಿಬ್ಬರು ಸುಖವಾಗಿರಿ. ಬೇಡ ನಿಮ್ಮಿಬ್ಬರ ಮಧ್ಯೆ ಈ ಮೂರನೇ ದರಿದ್ರ ಹೆಣ್ಣು ಮಾತನಾಡಿ ನನಗಾಗಿ ಈ ಮನೆ ಬಿಟ್ಟು ಹೋಗುವುದು ಇಲ್ಲ. ನಾನು ಮಾತನಾಡೋದಿಲ್ಲ. ನೀನೇಕೆ ಇದು ನೀನೇ ನನ್ನ ದುರದೃಷ್ಟಕ್ಕೆ ಯಾರು ನೀನು ನನ್ನ ಮರೆತು ನಗು ನಗುತ್ತ ನೆನೆಯಮ್ಮ ಈ ನಿನ್ನ ಅಣ್ಣ ಮನೆಯಲ್ಲಿ ಈ ನನ್ನ ದುಷ್ಟ ಕಾಮಕನೇ ನಾನು ಬರೋಬ್ಬರ ಅಶೋಕನ ಏನೋ ನಡೆ ಮರದ ಮಾತಲ್ಲಿ ನಡೀದ ಹೋಯ್ತಲ್ಲ. ಅದನ್ನೆಲ್ಲ ಕ್ಷಮಿಸಿ ಮನೆ ಮನೆ ಹೋಗ್ಬೇಡ ಅಂತ ಹೇಳಲ್ಲ. ಸುಮ್ಮನೆ ಅಮ್ಮ ನಿನ್ನ ಗಂಡ ಹೇಳೋಕೆ ಮುಂಚೆ ನಾನೇ ಏನೋ ಪಾಪ ಈ ಕಣ್ಣುಗಳಲ್ಲಿ ದುಃಖ ತಂದುಕೊಂಡು ಈ ಅಸೂಳೆಯ ಪ್ರಾಣ ನೀನು ನನ್ನ ಚಿನ್ನ ಚೇಲೆ ತೇಲಬೇಡ ಇಂದಿಗೆ ನನಗೆ ಈ ಮನೆಯ ನಿನ್ನ ಇದು ಬಾಳು ಇದು ಏಕೆ ಮಾಡಿ ಕರ್ತದೆ ಇದಕ್ಕೆ ಬಾಯಿ ನಾನು ಸೋದರ ವಾತ್ಸಲ್ಯ ಕಾಣಲಿಲ್ಲ, ಸೋದರ ವಾತ್ಸಲ್ಯ ಕಾಣಲಿಲ್ಲ.
ಇದ್ರ ಬಾಯಾಗ ಬೋಳ ಬದ್ನಿಕಾಯಿ ಇದು ಶಟ್ಕೊಂಡು ಹೋಗಿ ಯಾವಾಗ ನೋಡ್ರ ರೊಕ್ಕದ ಬಡ್ಕೊಂಡು ಸಾಯ್ದಲ್ರಿ ಅಲ್ಲ ಯಾವಾಗ ಕೊಡ್ತಾಳ ನಾನು ಇವತ್ತಾಳ ನಾಳೆ ಹುಡುಗಿ ಪಾಪ ಇನ್ನು ನಾನು ಕೈಗೆ ತಡ್ಕೊಳಕ್ಕಾಗಲ್ಲ ಮೊದಲು ರೊಕ್ಕ ಕೊಟ್ಟು ಹಂಗೆಲ್ಲ ಬಾಯಿ ಬಂದಂಗ್ ಮಾತಾಡ್ಬೇಡ್ರಿ ಮಾವ. ನಿಮ್ಮ ರೊಕ್ಕ ನಾಳೆ ಕೊಡ್ತೀವ್ರಿ ಮಾವ. ಆತ್ ಬಿಡು ಮಾವ ಗಾಡೋ ಗಾಡೋ ಮಾವ ಇದ್ದು ಎಲ್ಲ ನಮ್ಮೂರ ಮಾವ ಅದು ಮಾವ ರೊಕ್ಕ ಕೊಡೋದ್ರಿಂದ ನನಗೊಂದು ಕೆಲಸ ಮಾಡಿಕೊಡೋದಾಗಿತ್ತಲ್ಲ ಮಾಡಿನಲ್ಲ ನಾನು ಕಟ್ಕೊಳಕ್ಕೆ ನನ್ನೇನು ಆಟ ಕಟ್ಕೋಬೇಕಂತ ಮಾಡಿ ಮಾಡಿ ಮತ್ತೆ ಮತ್ತೆ ನಿನ್ನ ಲಗ್ನ ಮಾಡಿ ಮುದಿ ಭಾಡಿ ಅಲ್ರಿ ವಯಸ್ಸಾಗ್ಯವ ಮಗ ಆಯ್ತಾಯ್ತಾ ಹೆಂಗಾರ ಮಾಡಿ ನನ್ನ ಮಗನ ಮನ್ಯಾಗ ಹಾಕೊಂಡು ಇದ್ದಿದ್ದ ಆಸ್ತಿ ಹಣ ಎಲ್ಲ ನನ್ನ ಹೆಸರಿಗೆ ಬರಂಗ ಮಾಡ್ಕೊಂಡು ಈ ನನ್ನ ಮಗನ ತಿರುಬೋಕಿ ಮಾಡಿ ಕೈ ಬಿಡ್ಬೇಕ್ರಿ ಅಂದಾಗ ಏನ್ ಏನೇ ಅಲ್ಲ ಮದುವೆ ಮಾಡ್ಕೊಂಡ್ರ ನಮ್ದು ಹೊಲ ಮನಿ ಮತ್ತೆ ಕಡೆಗೆ ಐತಲ್ಲ ಬ್ಯಾಂಕ್ ಅಕೌಂಟ್ ರೊಕ್ಕ ಎಲ್ಲ ನೋಡಪ್ಪ ಎಲ್ಲ ನಿಂದ ಬರೀ ಬಾಯ್ ಬಾಯಿದೆ ಎಲ್ಲ ಅಂದ್ರೆ ಹೆಂಗ್ರಿ ಮೊದಲು ನಿಮ್ಮ ಹೊಲ ಮನಿ ಹೆಸರಿಗೆ ಇಂಥ ವಿಷಯದಾಗ ನಾವು ಅಡ್ಡವಾಗ್ತಿದ್ದೇವೆ ಎಲ್ಲ ಬರ್ದು ಸಹಿ ಮಾಡ್ಯಾತ ನಿಂತಾಗ ಹಿಂಗಾಗಿ ಮತ್ತೆ 55 ಸಾಲ ಮಾಡಿ ಬರಿಸಿ ಅದನ್ನು ಅದನ್ನು ನಿಜನ ಬರೋದು ಅದು ಮ್ಯಾಗ ಸ್ವಲ್ಪ ಅದು ಒಂದು ಆಡೆ ಮತ್ತೆ ಬಂದು ಅದು ನಿಜ ಬರೋದು ಮತ್ತೆ ಎಲ್ಲ ನನಗೆ ನಮ್ದು ನಿಮ್ದು ಮದುವೆ ಯಾವಾಗ ನಾಳೆ ಸಂತೋಷ ಮತ್ತೆ ಮದುವೆ ಗಟ್ಟಾಗಿ ಮೂರ ಶಾಲೆ ಜಾತ್ರೆ ಆಗೈತೆ ಮತ್ತೆ ನಿಮ್ಮ ಏನು ಕೇಳ ಮತ್ತೆ ಜಾತ್ರೆ ಎಲ್ಲ ಕೊಡಿಸ್ತೀನಿ ನಿನ್ನ ಮಾವ ನಿನ್ನ ಮಗದಕ್ಕೆ
ಪ್ರೀತಿಸಿದ ಹುಡುಗಿ ಕೊಡಿಸಬಹುದಿಲ್ಲ ನಾಟಕದ ನಾರಿ ನಿಮ್ಮದ ಬಂದಿರ ನಾಟಕದ ನಾರಿ ನಿಮ್ಮದ ಬಂದಿರ ಎನ ಬೇಡ ಹುಡುಗಿ ಸಂಬಂಧಿನ ಎನ ಬೇಡ ಹುಡುಗಿ ಸಂಬಂಧಿನ ಚೈನಾ ತಂದಿನಿ ಬಾಲ ಎಲ್ಲಿಗೆ ನಿಮ್ಮ ಮೌಂಟಿ ಚೈನಾ? ಇನ್ನೊಂದು ಜಾತ್ರೆ ಕೊಡ್ಕೊಂಡು ಯಾಕೆ ಮಾಡಿ ನಿನ್ನ ಚಕ್ರ ಕಾಲತಾರ ಎನ ಬೇಡ ಹುಡುಗಿ ಸಂಬಂಧಿನ ಎನ ಬೇಡ ಹುಡುಗಿ ಸಂಬಂಧಿನ ನಾಟಕದ ನಾರಿ ನಿಮ್ಮದ ಬಂದಿನ ನಾಟಕದ ನಾರಿ ನಿಮ್ಮದ ಬಂದಿನ ಎನ ಬೇಡ ಹುಡುಗಿ ಸಂಬಂಧಿನ ಎನ ಬೇಡ ಹುಡುಗಿ ಸಂಬಂಧಿನ ಮತ್ತ ತಂದಿನಿ ಬಾರ ನಿನ್ನ ಗಣ್ಣಿನ ಗೋತಾರ ಮತ್ತ ತಂದಿನಿ ಬಾರ ನಿನ್ನ ಸಿಂಬಲ ಗೋತಾರ ಎನ ಬೇಡ ಹುಡುಗಿ ಸಂಬಂಧಿನ ಎನ ಬೇಡ ಹುಡುಗಿ ಸಂಬಂಧಿನ ನಾಟಕದ ನಾರಿ ನಿಮ್ಮದ ಬಂದಿನ ನಾಟಕದ ನಾರಿ ನಿಮ್ಮದ ಬಂದಿನ ಎನ ಬೇಡ ಹುಡುಗಿ ಸಂಬಂಧಿನ झुमकी तर्दिनी बाला निन इड़ची किविया तारा निन बेड़े हुड्डी के संबंधिना निन बेड़े हुड्डी के संबंधिना ತಂದೆ ಮಗ ಒಂದೇ ಗಾಡಿಗೆ ಡ್ರೈವರ್ ಈ ನಮ್ಮ ಏನ್ ಆಡು ಏನು ಅಂತೀನಿ ಇಷ್ಟು ವಯಸ್ಸಾದ್ರೆ ಇನ್ನ ಆಡೋದು ಗೊತ್ತಿಲ್ಲ ಹೋಗು ಬಗರಪ್ಪ ಹೋಗು ನೀನು ಮದುವೆ ಆಗುದಿಯ ನಾನು ಮದುವೆ ಆದ್ರ ನನ್ನ ಹೆಸರ ಮತ್ತೆ ಬಂದೆ ನಾನು
ಮಾಡಿ ಮುಗಿಸಿದೆ. ಇನ್ನು ಮಾತುಕತೆ ಕೆಲಸಗಳಿದೆ, ಅದನ್ನು ಕಾರ್ಯಗತ ಮಾಡಿದರೆ ನಿಮಗೆ ಸುಖ ಸಿಗೋಣ ಮಾಡಿ ನೀವ್ ಹೇಳಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುವೆ ನಾನು. ಇನ್ನು ಅದೇ ಕೆಲಸವಿದೆ ಬೇರೆ ಬೇರೆ ಆದಷ್ಟು ಮಾಡಿ ಮುಗಿಸುವೆ ನಾನು. ದುಃಖ ಭಾರತಿ ಮೊದಲು ಆ ಸೀತೆಯನ್ನು ಹೊರಗೆ ತಳ್ಳಬೇಕು. ಅದಕ್ಕೆ ಒಂದು ಪ್ಲಾನ್. ಅವಳು ಗರ್ಭವತಿ. ಆ ಗರ್ಭದ ಒಡೆಯ ಚಂದ್ರು ಎಂದು ಗೊತ್ತಾಗಿ ಕೈಯಿಂದ ಬೀದಿಗೆ ತಳ್ಳಬೇಕು. ನಂತರ ಅಶೋಕನಿಗೆ ಈ ನೀರು ಮಾತ್ರ ಹಾಲಿನಲ್ಲಿ ಹಾಕಿ ಕಣ್ಣು ಕಳೆದು ಬೀದಿಗೆ ತಳ್ಳಿಬಿಡೋಣ. ನೋಡಿ, ನೀವ್ ಹೇಳಿದ ಕೇಳಿ ಇಷ್ಟೆಲ್ಲ ಮಾಡಿದ ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ ನಿನಗೆ ಎರಡನೇ ಪತಿ ಅತ್ತೆ ಮಾವಂದಿರು ಗುರುವಾಗಿದ್ದಾರೆ. ಅವರನ್ನು ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ ಅಂತೂ ನಿಮ್ಮ ಮನದಾದ ಮನಸ್ಸು ಅರ್ಥವಾಯ್ತು. ಕೊನೆಗೂ ನನ್ನ ಬಾಳಕ್ಕೆ ಸುಖ ನೀಡುವುದಿಲ್ಲ, ಅದೇ ನನಗೆ ಸಂತೋಷ. ನನ್ನ ಆಶೆಯಂತೆ ನಡೆದುಕೊಳ್ಳುವ ಭಾರತಿ ತೆಗೆದುಕೊಳ್ಳಿ ಫೋಟೋ. ಈ ಫೋಟೋದಿಂದ ಸೀತೆಯನ್ನು ಸುಲಭವಾಗಿ ಹೊರಗಾಕಬಹುದು. ನನ್ನ ಮುಂದಿನ ಮಡದಿ ನನ್ನ ಕ್ಯಾರೆಕ್ಟರ್ ನೀನು ತಿಳಿದಿರಬೇಕು. ತೆಗೆದುಕೋ ಸೇವೆ. ಬೇಡ ರೇ, ನಾನು ಕುಡಿಯುವ ಅಭ್ಯಾಸವಿಲ್ಲ, ನನಗ್ ಬೇಡ, ನೀವು ಕುಡೀರಿ. ಹುಟ್ಟಿದ ಮಗುವಿನಿಂದಲೇ ಯಾವ ಅಭ್ಯಾಸ ಕಲಿತಿರುವುದಿಲ್ಲ. ನಮ್ಮಂತವರು ಸಾಹಸ ಕಲಿಯುತ್ತದೆ. ನನ್ನ ಬಾಳುಗಾತಿ ನೀನಾಗಬೇಕಾದರೆ ಕುಡಿ, ಇಲ್ಲವಾದರೆ ನಡಿ. ಆಯ್ತು ರಾಜ, ತಂಡಿ ನಿಮ್ಮ ಮಾತಿನಂತೆ ನಾನು. ವೆರಿ ಗುಡ್. ಈ ಸುರಾ ದೇವತೆ ನನ್ನ ದೇಹದಲ್ಲಿ ಹೋದೊಡನೆ ನನ್ನ ಮನದಲ್ಲಿ ಏನೋ ಒಂಥರ ಆಸೆ. ಕಮಾನ್ ಮೈ ಡಾರ್ಲಿಂಗ್, ಕಮಾನ್. ಎಂದ ಸುಂದರಾಣಿ ನನಗೆಯೋ ಮಗುವೆಯೆಂದು ನಾಟಿದೆ. ಎಂದ ಸುಂದರಾಣಿ ನನಗೆಯೋ ಮಗುವೆಯೆಂದು ನಾಟಿದೆ. ನಿನ್ನಗೌಡು ಸುಖಬಹುದಿ, ನಿನ್ನಗೌಡು ಸುಖಬಹುದಿ, ಜಗ ಜಗಯೋಗ
ನಾನು ಬಂದು ತುಂಬಾ ಹೊತ್ತಾಯ್ತು. ನಾನು ಹೋಗ್ಬರ್ತೀನಿ, ಬಾ. ಹೋಗು ಹೋಗು ಮೂರ್ಖ ಹೆಣ್ಣೆ, ಹೋಗು. ನನ್ನಿಂದ ನಿನಗೆ ಸಿಗುವುದು ಸಂಸಾರ ಸುಖವಲ್ಲ ಎನ್ನುವೆ. ದುರಂತ ಸಾವು. ನೀನು ಇನ್ನೊಬ್ಬ ಉಣ್ಣನ್ನು ಸಾಗಿಸಿದ ಎಲ್ಲರ ಕಾಮಾಂಗಿನಿ. ನೀನು ನನ್ನ ತಂದೆಯ ಸ್ಥಾನ ಬಯಸುವ ಯಾಸೂಳೆ. ನಿನ್ನಿಂದಲೇ ಧರ್ಮಗಳ ಮನೆತನ ಸರ್ವನಾಶ ಮಾಡಿಕೊಂಡು ಕೊನೆಗೊಂದು ದಿನ ಯಮಲೋಕದ ಗಾನವನ್ನು ನೂಕುವುದೇ ಈ ದೇವೇಂದ್ರನ ಗುರಿ. ಅದಕ್ಕಾಗಿ ಲಕ್ಷ್ಮಿಯಲ್ಲಿ ಊದಿರುವೆ ಯಮನ. ಆಗ ಹುಟ್ಟುವ ಸ್ವತಂತ್ರ ನಾನೀಗ ಸಿಗುವದ ಮನತಂತ್ರ. ನೀನು ಇಲ್ಲಿ ನಮ್ಮ ಸಂಸಾರ ಕಲಹದ ಕೊಳ್ಳಿ ನಾನು ತೀರಿಸಿಕೊಳ್ಳುವೆ. ಈ ಪ್ರಚಂಡ ಚಂಡಕಾಸುರನ ಸೇರು ನಮ್ಮ ಮನೆಯಲ್ಲಿ ಮೂಡಿಗೆ ನಾಗರನ ಎಡೆಗೆ ಮುಟ್ಟರೆ ಖಚ್ ಬದೆ 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 ನಿನ್ನ ಚಕ್ರವರ್ತಿ ಗದ್ದಿಗೆ ನಾನೇ ಮಹಾರಾಜ. ಅದಕ್ಕಂತ ಹೇಳ್ತಾರೆ ಕಾಟಾತೋ ಕಕ್ಕ ಬೆಲಗ, ಊಟಾತೋ ಬೋಟ್ ಬೆಲಗ. ಅಲ್ಲ ನನಗೆ ಹೇಳ್ಕೊಟ್ಟಲ್ಲ ಏನ್ ನನಗೆ ಸಿಟ್ಟು ಬಂದೈತೆ ನೋಡ. ಸಿಟ್ಟು ಬಂದ್ರೆ ಯಾವ್ದಾರ ಹಾಳಾಗಿ ಹೋಗಿ ಹೋಗಿ ಬಟಕನ್ನ ಪುಣ್ಯನ ನನಗೇನ್ ತಗಲ್ ಬೇಕಾಗಿಲ್ಲ ನೋಡ. ನಾನಂತ ಬಾ ಬೇಗ ಬೇಗ ಜಲ್ದಿ ರೆಡಿ ಆಗಿ ಬಾ ಮದುವೆ ಹೋಗೋಣ ಅಂತ ಎಲ್ಲಿ ಕಂಡೆಲ್ಲ ಹೊರತು ಮಾಡಿ ಎಲ್ಲಿ ಬೇಕಲ್ಲ ರೆಡಿ ಆಗಿ ಎಲ್ಲಿ ಬೇಕಲ್ಲ ಮದುವೆ ಮಾಡಿ ನೋಡ್ರತ್ನ ಸುಧಾರಿಸಿದ 21ನೇ ಶತಮಾನದಲ್ಲಿ ಈ ವಾಲಗದವರು ಪುರೋಹಿತರು ಊಟ ಉಪಚಾರ ಯಾವ ಬೇಕಾಗಿಲ್ಲ. ಯಾವಾಗ ಹುಡುಗ ಒಂದು ಕುಡಿಯತ್ತೆ ಅಂದ್ರೆ ನಿಂತಲ್ಲೇ ಮದುವೆ ಸರ್ಕಾರಿ ಪಕ್ಕಾಕಿಗಳು ನೀವು ಯಾರು ಮಾಡ್ತೀರಿ. ಓಹೋ ಹಿಂಗಾಗ್ತದೆ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿ ನೋಡಿ. ಯಾವತ್ತಿಗೂ ನಾನು ನಿನ್ನನ್ನ ಮಾಡಬಾರಕ್ಕೆ ನೀನೇ ನನ್ನ ಸರ್ಕಾರ, ನೀನೇ ನನಗೆ ಪತಿರಾಜ. ಮತ್ತೆ ಮೊನ್ನೆ ನಾವು ಕುಣಿದಲ್ಲ ಯಾಕ? ಅಯ್ಯೋ ಅಷ್ಟು ತಿಳಿದಿಲ್ಲ ನಿನ್ನ ಮಗನ ಮುಂದಿಗೆ. ನಿಮ್ಮ ಅಪ್ಪನ ಹೆಸರಿಗೆ ಏನಾರ ನೋಡಿ ಹೊಲ ಆಸ್ತಿ ರೊಕ್ಕ ನಾಳೆ ನಿನಗೆ ಕೊಡೋದ ಇಲ್ಲ
ನಿಮ್ಮಪ್ಪ ಯಾಕೆ ಹೇಳಿ ಜಿಪ್ಪುಣ್ಣನ ಮಗ ಅವ. ಅದಕ್ಕ ನಾನ ತಲೆ ಓಡಿಸಿ ಎಲ್ಲ ಆಸ್ತಿ ಹಣ ಒಟ್ಟು ನನ್ನ ಹೆಸರಿಗೆ ಸರಿ ಮಾಡಿ ಅಂತೂ ಗನಗರಿ ಗಂಡ ಇರೋದ್ ಒಟ್ಟು ನಾನು ನಿನ್ನ ಮದುವೆಯಾಗಿ ಇವರ ಸಂಸಾರ ಚೆನ್ನಾಗಿ ನೋಡ್ಸೋಣ. ಹಾಗೆ ಬಿಡದ ಮದುವೆ ಅಂದಂಗ ಮದುವೆ ಆದ್ರೆ ಈ ಊರಾಗ ಇರೋದು ಮಾತ್ರ ಬ್ಯಾಡ ನೋಡಪ್ಪ. ನಮ್ಮ ನೋಡಿ ದಿನ ಹೊಟ್ಟೆಗ ಸಂಕಟ ಪಡ್ತಾನ. ಅದಕ್ಕ ಈ ಬಿಡು ಬೇರೆ ಪ್ಯಾರನ್ ಹೋಗಿ ಸೇರ್ ಬಿಡಮ್ಮ. ನಾಳೆ ಸೀದಾ ಹಾರ ತೋರ ನಮ್ಮ ಮನೆಗೆ ಬಂದ್ಬಿಡು. ಅಲ್ಲೇ ಆಗ್ಬಿಡೋಣ. ಅಷ್ಟೇ ಮಾಡೋಣ ತಗ. ನಾವು ದನ ನಾನು ನಾವು ತುಗೋರ್ಕೊಂಡು ಬ್ಯಾಗ್ ಮದುವೆ ಆದ್ರೆ ನಿಮ್ಮ ಅಪ್ಪನ ಕರ್ಕೊಂಡ್ ಬರ್ತೀಯ? ನಿಮ್ಮ ಮದುವೆ ಹಂಗಂದೇನ? ಆಯ್ತು ಇಬ್ರು ಅಕ್ಕ ಬರಬ್ಬರಿ. ಸಲಹಕ್ಕೆ ಬಾರಿ ಸರಳ ಸಲಹಕ್ಕೆ ಬಾರಿ ಸರಳ ಉರುಳದೂಟಿ ಎತ್ತಿದಲ್ಲ ನಿತ್ತು ಕಾದಿತು ಬಹಳ ನಿನ್ನಯೂಟಿ ಎತ್ತಿದಲ್ಲ ನಿತ್ತು ಕಾದಿತು ಬಹಳ ಮನಕಿನಾಳದ ಪ್ರೀತಿಕೇನೆ ನನ್ನ ತರಸಿ ಸತೀಗ ಮನಕಿನಾಳದ ಪ್ರೀತಿಕೇನೆ ನನ್ನ ತರಸಿ ಸತೀಗ ತನ್ನು ಮನವನ್ನು ಅರ್ಪಿಸುವನು ಹೀಗನಿದು ಬೇಕನೆ ಸರಳ 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 ಅತ್ತಿಗೆ ಮನೆಗೆ ನೋಡಮ್ಮ, ಇಂದು ನಮ್ಮ ಚಂದ್ರಿಗೆ ಇನ್ಸ್ಪೆಕ್ಟರ್ ನೌಕರಿ ಸಿಕ್ಕಿದೆ. ಏ ಚಂದ್ರು, ಬಾರೋ ಇನ್ಸ್ಪೆಕ್ಟರ್. ಇಂದು ನೌಕರಿಯ ಡ್ಯೂಟಿ ಪ್ರಾರಂಭಿಸಲು ಒಳ್ಳೆಯ ದಿನ. ಅದಕ್ಕಾಗಿ ನಿನಗೆ ಸೀರೆ ತಂದಿರುವೆ, ತೆಗೆದುಕೊಳ್ಳಮ್ಮ. ನೌಕರಿಯಲ್ಲಿ ನಿಷ್ಠಾವಂತನಾಗಿ ಕೀರ್ತಿ ಪತಾಕೆಯಿಂದ ಏನಿನ ತಂಗಿ ಮನಸ್ಸನ್ನು ಸಂತೋಷಗೊಳಿಸಲ್ಲ. ಅನ್ಯಾಯ, ಅಧರ್ಮ, ಅತ್ಯಾಚಾರ, ಅಸತ್ಯ ತಲೆ ನಿಂತು ಭ್ರಷ್ಟಾಚಾರವೇ ನಡೆದಿರುವ ಈ ಸಮಾಜದಲ್ಲಿ ಸಮಾಜವಾದಿಗಳಿಗೆ ಸರಿಯಾದ ಪಾಠ ಕಲಿಸಿ ಸತ್ಯ, ನ್ಯಾಯ, ನೀತಿ, ಧರ್ಮದ ತಳಹದಿಯಲ್ಲಿ ಪಯಣ ಮಾಡಿ ದೇಶದಲ್ಲಿ ಅರಾಜಕತೆ, ಅತ್ಯಾಚಾರವನ್ನು ಬಯಲು ನೀತಿ ಮಾರ್ಗದ ಲಾಠಿ ಹಿಡಿದು ಇನ್ಸ್ಪೆಕ್ಟರ್ ಉದ್ಯೋಗಕ್ಕೆ ಬದ್ಧನಾಗಿ ಒಳ್ಳೆಯ ಇನ್ಸ್ಪೆಕ್ಟರ್ ಎಂಬ ಪಡೆಯುತ್ತೇನಮ್ಮ. ಸರಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬನ್ನಿ ಊಟ ಮಾಡೋಣ.